ಯಾಕೆ ಚಂದ ಕಳಿಸಿದ್ದಲ್ಲ. ಅಲ್ಲ ನೀನೇನೋ ಬಂದು ಕರ್ಮಿ ಸಾರು ಅಂತ ಆಸೆ ಪಡ್ತಿದ್ದಲ್ಲ, ಅಕ್ಕಿ ಕರ್ಮಿ ಸಾರು ಬಿಸಿ ಮುದ್ದೆ ಮಾಡಿದ್ದೆ ಉಣ್ತೀಯ ಅಂತ ಕರ್ದನವ, ನೀ ಬರ್ದಲ್ಲೇ ಹೋದೆ. ಅಲ್ಲ ಕಣವು, ನಾನು ಬಂದಿದ್ದೆ 2 ದಿನ. ಅವಾಗ ಕರ್ಮಿ ಸಾರು ಮಾಡಿ ಅಂತಂದರೆ ನನ್ನ ಮಗ ಬಾರ ಊರಿಗೆ ಅಂತ ಫೋನ್ ಮಾಡ್ಯಾನೆ. ನೀನು ನೋಡಿದ್ರೆ ಬೆಳಗ್ಗೆ ಎದ್ದು ಸೋಮವಾರ ರಾತ್ರಿ ಕರ್ಮಿ ಸಾರು ಮಾಡ್ತೀನಿ, ಕರ್ಮಿ ಸಾರು. ನಾನು ಓದ್ದವ ಅದಕ್ಕೆ ನಾನು ಇದ್ದ ಮಾಡ್ಬೇಕಾನೆ. ನೀನು ಹೋದವ ಸಂಜೆ ಮಾಡೋಣ ಅನ್ಕೊಂಡೆ, ನೀನು ಬರ್ತೀಯ ಬಿಸಿದು ಉಣ್ತೀಯ. ಹಪ್ಳ ಬೇರೆ ಮಾಡ್ದ, ಎಲ್ಲ ನಮ್ಮ ಸಂಘರೆಲ್ಲ ಬಂದು ಹಪ್ಳ ವಸ್ತ್ರ ಬೆಲ್ಲ ನೀನು ಊಟ ಮಾಡ್ಕೊಂಡು ಹೋಗ್ತಿದ್ದೆ. ನೀನು ಅದೇ ಮಕ್ ನಾವು ಹೋದವ. ಅಲ್ಲ ಕಣೆ ಸುನಂದಕ್ಕ, ನಮ್ಮ ಪಕ್ಕದ ನಾಲ್ಕು ಏನಾದ್ರು ಗೊತ್ತಾ, ನಾನು ನಿನ್ನ ಮನೆಗೆ ಬಂದು ಕುತ್ಕೊಂಡ ಆ ಹಿಟ್ಟು ಕಡೆ ತರಕಾರಿ ಎಲ್ಲ ಹಾಕಿದ್ವಲ್ಲ, ನನ್ನ ಜೀವನದಲ್ಲಿ ಕಡ್ದಾನೆ ಆ ಅವರೆಕಾಯಿ ಬೌರೆಕಾಯಿ ಎಲ್ಲ ಕಿತ್ಕೊಂಡು ಹೋಗ್ಯಾಳೆ. ಅಲ್ಲಿ ಹಿಂಗೆ ಮಾಡಿ ಪಕ್ಕದ ಮನೆ ಅಕ್ಕಪಕ್ಕದ ಹೆಂಗೆ ತಿನ್ನ ಕೆಟ್ಟದ್ ಬಿಡವ್ವ. ನಾವು ಎಷ್ಟು ನೀರಾಕಿ ನೀರು ಹೊತ್ತು ಬೆಳೆಸೀವಿ, ಕೇಳ್ದಲ್ಲ ಅವ್ರೆಕಾಯಿ ಒಟ್ಟು ಕಿತ್ಕೊಂಡು ಹೋಗ್ಯಾಳ. ನೀನು ಸೊಸೆನ ಜಾಸ್ತಿ ಇಲ್ಲೇನೆ ಅಕ್ಕ, ಸರಿಯಾಗಿ ಹೋಗುತ್ತೀನಿ ನೋಡು. ಮಕ್ಕ ಇಷ್ಟು ತಪ್ಪ ಮಾಡ್ಕೊಂತೇಳಿ ಬಿಡು. ನಾವು ಪೇಟಿಗೆ ಹೋಗಿ ತರಬೇಕು ಅಂದ್ರೆ ಎಷ್ಟೊಂದು ದುಡ್ಡು ಬೇಕು. ಅವ್ರ ಬರಿಗೆ ಅವ್ರು ತಗೊಂಡು ಹೂವು ಬಿಡ್ತವೆ, ಒಂದು ಹೂವು ಕೊಡೋಲ್ಲ ನೋಡಿ ಆಕೆ. ಏನು ನಾನು ಆ ಪೂಜೆ ಮಾಡ್ಬೇಕು, ನಾನು ಈ ಪೂಜೆ ಮಾಡ್ಬೇಕು, ಶಿವಗಿಂತ ಪೂಜೆ ಮಾಡ್ತಾಳೆ ಆಕೆ. ಎಲ್ಲ ದೇವ್ರ ಪೂಜೆನ ಆಕೆನೇ ಮಾಡಿದ್ವಿ ಬಿಡು. ನಮ್ಮ ಮನೇದು ಸೇರ್ಸ್ ಮಾಡು ಅಂತ ಹೇಳಕ್ಕಿ ನಾನು ಸದ್ಯ ಹೇಳ್ದೆ ನೋಡು. ಕರ್ನಾಟಕ ಆಗಿ ಅಂತಾಳೆ, ಏನು ಸತ್ತಾಗೆ ಓದ್ಕೊಂಡು ಹೋಗ್ತಾಳೆ ಅಂತ ಆಕೆ ಆಕೆ ಒಳಗೆ ಹೋದ್ಲು ಹೊರ್ಕೊಂಬಂದು ಸುಮ್ಕಿದ್ದೆ. ಅಲ್ಲ ಕಣೆ ಸುನಂದಕ್ಕ, ಆ ಪಕ್ಕದ ಮನೆಯಲ್ಲೂ ಹಾಲು ಕೊಡಕ್ಕೆ ಬರ್ತಾಳೆ. ನಮ್ಮ ಊರಾಗೆ ಹಾಲು ತಗೊಂತೀವಿ, ಅವಳಿಗೆ ಇವತ್ತು ಹಾಲು ನೀರಾಗಿ ಇಟ್ಕೊಂಡೇ ಅನ್ನಂಗಿಲ್ಲ ಕಣವ. ಅಯ್ಯೋ ಏನು ಮಾಡೋಣ ಬುಜ್ಜಕ್ಕ, ಬ್ಯಾಸ್ಗೆ ಆಕಳು ಜಾಸ್ತಿ ನೀರು ಕುಡಿತೀವಿ. ಆಕಳು ಜಾಸ್ತಿ ನೀರು ಕುಡಿದ್ರೆ ಹಾಲು ನೀರಾಗ್ತಿದ್ದೀನಿ. ಆಕೆಗೆ ಗೊತ್ಕಣವ, ನಾನು ಈ ಸೊಸೆ ಹೇಳಿದೆ 10 ಲೀಟ್ರ್ ಹಾಲು ಕೊಡಿಸಿ ಅಂತ, ಕೊಡಿಸ್ತಲೇ ಹಂಗೆ ಒದ್ದು ನೋಡಕ್ಕೆ. ಅದೇ ಕೊಡ್ತಿದ್ದಿಲ್ಲ, ಅದೇ ಮಾಡ್ತಾರೆ ಕಡೆ. ಆಮೇಲೆ ನೀನು ನಮ್ಮೆ ತಪ್ಪು ತಿಳ್ಕೊಂತೀವವ್ವ, ಮತ್ತು ನಾವೇ ನೀರಾಗಿ ಕೊಡ್ತೀವಿ ಅಂತಂದು. ತಪ್ಪು ತಿಳ್ಕೊಂಡೈತೆ. ಹಸು ಕೊಟ್ಟಿದ್ದಕ್ಕೆ ತಂದು ಕೊಡ್ತಾ ನೀನು ನನಗೆ ಅದು ಕೊಡ್ತಿದ್ದವ. ಅಲ್ಲ ಜನ ಏನು ಕೆಟ್ಟಾರ. ಅಲ್ಲ ಆಕಳು ನೀರು ಜಾಸ್ತಿ ಕೊಟ್ಬಿಡ್ತಂತೆ, ಹಾಲು ನೀರು ಕೊಟ್ಬಿಡ್ತಂತೆ, ಹಿಂಗೆ ಮಾತಾಡೋದು. ಈಗ ಯಾಕೆ ಮೊಸರು ಹೇಳಕ್ಕೆ ಹೋಗಿದ್ಲಂತೆ? ಬ್ಯಾಕಿಗೆ ಜಾಸ್ತಿ ನೀರು ಕೊಡ್ತೀವಿ ತಾಕು. ಭಾರಿ ಕೆಟ್ಟಾರ ಬಿಡವ ಜನ. ನಮಗಂತೂ ದುಡ್ಡು ಮಾತ್ರ 5 ಪೈಸೆ ಕಮ್ಮಿ ಇಸ್ಕೊಳಲ್ಲ ಕಣೆ. ನಾನು ಅಲ್ಲೆಲ್ಲ ರೇಟ್ ಜಾಸ್ತಿ ಅಂತ ಮೊಬೈಲು ಅಲ್ಲಿ ಇಲ್ಲಿ ನೋಡ್ಬಿಡ್ತಾರೆ. ಅಲ್ಲಿ ರೇಟ್ ಜಾಸ್ತಿ ಆಯ್ತು, 2 ರೂಪಾಯಿ ಜಾಸ್ತಿ ಮಾಡೀನಿ ಈ ತಿಂಗಳಿಗೆ, 2 ರೂಪಾಯಿ ಜಾಸ್ತಿ, 1 ರೂಪಾಯಿ ಜಾಸ್ತಿ ಅಂತಾಳೆ. ಈ ಕೇಂದ್ರ ಥರಲ್ಲ ಮಾಡ್ಯಾರಲ್ಲವ, 1 ರೂಪಾಯಿ 2 ರೂಪಾಯಿ ಜಾಸ್ತಿ ಅಂತ ಎಲ್ಲ ತಲೆ ಮಗು ಕಲ್ಚಪ್ಪಿ ಅಡಿತಿದಾರಲ್ಲ. ಅಲ್ಲ ಕಣವ್ವ, ಈ ಹೆಣ್ಮಕ್ಳು ಏನು ಕೆಟ್ಟಾರೆ. ಫ್ರೀ ಬಸ್ಸು ಅಂತ ಮನೆ ಕಾಲು ನಿಲ್ಸಲ್ಲ ನೋಡಿ. ನಮ್ಮ ಊರಾಗಿ ಗಾಡಿಗಳನ್ನೆಲ್ಲ ಬಿಡ್ತಾರೆ, ಊರು ತಿರ್ಕೊಂತ ಹೋಗ್ತಾರೆ. ಆ ಗಾಡಿಗಳಿಗೂ ಹಾಕಿರಲ್ಲ, ಮಾಡೋಕ್ಕಿರಲ್ಲ. ಓಟು ಅಂಗಡಿ ಕಟ್ಟೆ ಮೇಲೆ, ಶಿಚ್ಚೋರ್ ಕಟ್ಟೆ ಮೇಲೆ ಬಿಡಿ ಸೇರ್ಕಂತ ಅಜ್ಜರ್ಧ ಬಿಡಿ ಹಾಕಂತ ಕುತ್ಕೊಂತವೆ. ಹಿಂಗೆ ಕೆಟ್ಟದ್ದು ಹೆಂಗಸ್ರುಗಳು. ಅವ್ರ ಮನೆ ಸಾರಿ ಬರ್ತಾರೆ, ಎಷ್ಟು ದಿನ ಕೊಡೋಕ್ಕಾಗ್ತೈತೆ ಅವ್ರಿಗೆ ಸಾರ. ಅವ್ರ ಹೆಂಡ್ತಿರಿಗೆ ಹದ್ದು ಬಸ್ತಾಗ ಹಿಡ್ಕೊಂಡಾರಲ್ಲ. ಫ್ರೀ ಬಸ್ಸು ಅಂತ ಎಲ್ಲ ಇದು ಧರ್ಮಕ್ಷೇತ್ರಗಳಿಗೆಲ್ಲ ಹೋಗಿ ಬರ್ತಾರೆ. ಇವ್ರು ಹೆಣ್ಮಕ್ಳಿಗೆ ತಲೆ ಬಚ್ಕೊಂಡು ಕುತ್ಕೊಂತಾರೆ ಮನೆಗೆ. ಏನು ಮಾಡೋಣವ ನಾವು. ನಮ್ಮ ಮನೆ ಹೆಣ್ಮಕ್ಳು ಹಂಗೆ ಕಳ್ಸಲ್ಲ ಕಣೆ ನನ್ನ ಮಕ್ಕಳು. ನಮ್ಮ ಮನೆ ಹೆಣ್ಮಕ್ಳು ಕಾಲು ತೆಗಿಯಲ್ಲ ಕಣವ ಅವರಿಗೆ. ಮಾಡಷ್ಟು ಮಾಡ್ಬೇಕವ. ಗಾಡಿಗಳನ್ನೆಲ್ಲ ಮನೆಗೆ ದಿಮ್ಮ ಮಿಂಡರಿದ್ರೆ ಅವ್ರು ಯಾಕೆ ಮಾಡೋದು ಬಿಡವು. ಭಾರಿ ಕೆಟ್ಟದ್ದು ಬಿಡಿ. ಸರಿ ಹೇಳ್ದ ಕಡೆ ಮುಜಕ್ಕ ಈ ಮಾತನ್ನ. ನಮಗಂತೂ ಈ ಸರ್ಕಾರದವ್ರು ಏನಂತ ಮಾಡ್ತಾರೆ. ಆ ಗೃಹಲಕ್ಷ್ಮಿದು ಅಂತ ದುಡ್ಡು ಮಾಡಿದ್ರವ್ವ. ನಾನು ಭಾರಿ ಆಸೆ ಇಟ್ಕೊಂಡಿದ್ದೆ ಕಣೆ. ಏನಾರು ಆ ಆಚಾರ್ಯ ಹತ್ರ ನಾನು ತಿಂಗಳ 2,000 ಸಾವಿರ ಕೊಟ್ಟು ಒಂದು ಉಂಗುರ ಮಾಡಿಸ್ಕೊಂಡೆ ಕಣೆ. ಅವನು ಈಗ 3 ತಿಂಗಳು ಕೊಡಲಿಕ್ಕೆ ಉಂಗುರ ತಂದು ಕೊಡು ವಾಪಸ್ಸು ಅಂತದ. ಈಗ ಅದು ತೊಗೊಂಡು ಕೊಟ್ಟು ಬರ್ಬೇಕು ತಾನೆ. ಹಿಂಗೆ ಮಾಡೋದು ಭಾರಿ ಕೆಟ್ಟ ಸರ್ಕಾರ ಕಣೋ ಇವೆಲ್ಲ. ಅದೇನು ಮಾಡ್ತಾವೋ ಏನೋ. ಒಂದು ಜನಗಳ ಮೇಲೆ ಎಲ್ಲ ದುಡ್ಡು ಹಾಕಿ ದುಡ್ಡು ತಿಂತಾರೆ. ಒಂದು ಸರ್ಕಾರದಿಂದ ಬರೆದ್ರೆ ದುಡ್ಡು ನ್ಯಾಯ ಕೊಡಲಿಲ್ಲ ಮಾಡಲಿಲ್ಲ. ಗೃಹಲಕ್ಷ್ಮಿ ದುಡ್ಡು ಅಂತ ನಾವು ಆಸೆ ಇಟ್ಕೊಂಡು ನೋಡಿ ಹೆಂಗೆ ನಿರಾಸೆ ಆಗ್ತಿತ್ತು ನೋಡವ್ವ. ಆ ಸಿದ್ದರಾಮಯ್ಯ ಹಿಂಗೆ ಆಸೆ ತೋರಿಸಿ ಹೆಣ್ಮಕ್ಳನ್ನೆಲ್ಲ ಮಾಡಿ ಎಲ್ಲ ನಮ್ಮ ತಲೆ ಮೇಲೆ ಕಲ್ಚಪ್ಟಿ ಎಳಿತದ. ಮಾಡಿದ್ರೆ ಯಾರು ಓಡಾಕ್ತಾರೆ ಅವ್ರಿಗೆ, ಓಟಾಕ್ತಾರ ಅವ್ರಿಗೆ. ಯಾರಿಗೂ ಹಾಕೋದು ಬೇಡ, ಸುಮ್ಮನಿರಿ ಸರ್. ಯಾರಿಗೂ ಹಾಕಲ್ಲ. ಯಾರು ನನ್ನ ಮಕ್ಳು ಬಂದು ಮಾಡೋದು ಅಷ್ಟ್ರಾಗೆ ಈ ಕಡೆ ನಮ್ಮ ಮನೆ ಕಷ್ಟ ನಮ್ಗೆ ಇರ್ತೈತೆ. ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿ ಉದ್ಧಾರ ಆಗ್ತಾರೆ ಬಿಡು. ಅವ್ರ ಮೇಲೆ ನಾವು ಯಾಕೆ ನೋಟ್ ಹಾಕಕ್ಕೆ ಹೋಗೋಣ. ಏನು ಸರ್ ಮಾಡಿದ್ದೆ? ಏನು ಸೊಪ್ಪು ಸಾರು ಮಾಡಂತ ಕಿತ್ ನಾವು ನಮ್ಮ ಗೌಡ್ ಒಂದು ಸೊಪ್ಪು ಕಿತ್ತ ಅಷ್ಟು ಒಳಗಿತ್ತು ನೋಡವ. ಸೋಸ್ತಿ ಅಂತ ಕರ್ತಿದ್ದೇನ ನನ್ನನ್ನ. ನೀನೊಂದಿಷ್ಟು ಸೊಪ್ಪು ಸೋಸಿ ಒಂದಿಷ್ಟು ಮುದ್ದೆ ಉಂಡು ಹೋಗ್ತೀಯ ಅಂತ ಕರ್ದವ. ನೀನು ಅದಕ್ಕೆ ಯಾಕೆ ಸಿಕ್ಕಂತೀಯ ಬಿಡು. ಮತ್ತಿನ್ನೇನು ಕೆಲಸ ಇದ್ರು ಮಾತ್ರ ಬಾರೆ ಎಂಬಿ ಅನ್ನೋದು. ಕೆಲಸ ಇಲ್ಲ ಅಂದಾಗ ಒಳ್ಳೊಳ್ಳೆ ಮಾಡ್ಕೊಂಡು ಕೂತ್ಕೊಂತೀಯ.
ಇಲ್ಲೇ ಪಕ್ಕದಲ್ಲೇ ಕರಿಯನ ಮಾಡೋಣ ನಿನ್ನ ನುಗ್ಗೆ ಸೊಪ್ಪಿನ ಸಾರು ಅಂದ್ರೆ ಇಷ್ಟ ಅಂತಂದು ಕರೆ ಕಳಿಸ್ನವ ನನ್ನ ತಮ್ಮನ ಬೈಕ್ ತಗೊಂಡು ಹೋಗಿ ಕರ್ಕೊಂಬಿಟ್ಟು ಹಿಂಗ ನೀನು ಅನ್ನೋದು ಬಿಡೆ ಮಾರಾಗಿತ್ತಿ ಅಂತ ಕರಿಬೇಕು ಮೊದಲೇ ರಾತ್ರಿನೇ ಫೋನ್ ಮಾಡಿ ಹೇಳಿದ್ರೆ ನಾನು ಬರ್ತಿದ್ದೆ. ಇನ್ನು ಮಾಡ್ತೀನಿ ಬಿಡವ. ನಾಳೆಗೆ ಏನಾರು ಒಳ್ಳೆ ಅಡುಗೆ ಮಾಡಬೇಕು ಅಂದರೆ ನಿಂಗೆ ಇನ್ನೂ ಒಂದು ಗಂಟೆ ಮುಂಚೆನೇ ಫೋನ್ ಮಾಡಿ ಹೇಳ್ತೀನಿ ಬಿಡವ. ಈಗ ಹೋಗಿ ಅಚ್ಚುಕಟ್ಟಾಗಿ ಗಟ್ಟಿ ಹಾಲು ಹಾಕಿ ಟೀ ಮಾಡೋಕೆ ಹೋಗಿ. ಅಷ್ಟೇ ತಾನೆ ಬಿಡೆ ಮಾರಾಗಿತ್ತು. ಇನ್ನೊಂದು ಗಂಟೆ ಹೋಗಿ ಟೀ ಟೈಮ್ ಬರಲಿ ತಗೊಳ್ಳಿ. ಈ ಒಂದ್ಸರಿ ಕುಡಿತಿ ಆಮೇಲೆ ಎಷ್ಟು ಸರ್ತಿ ತರ್ತಾರೆ ನಮ್ಮ ಗೌಡ ಹಾಲನ್ನ. ಬಿಡೆ ಮಾರಾಗಿತ್ತಿ ಚೊಕ್ಕೋಸಿ ಮಾಡ್ಕೊತಿರೋ ಭಾರಿ ಮಾಡಲ್ಲ ಮಟ್ಟ.